ನನಗೆ ಮುಖ್ಯವಾಗಿ ಚಂದ್ರಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ 2 ಬಾರಿ ಅಧ್ಯಕ್ಷರಾಗಿ ಇಂಡಿಯಾದಲ್ಲೇ ಒಳ್ಳೆ ಹೆಸರು ತಂದಿದ್ದಾರೆ. ಗ್ರಾಮ ಪಂಚಾಯತಿ ಅಂದ್ರೆ ಅವ್ರ ಮನೆಯಲ್ಲಿ ಪ್ರತಿಯೊಬ್ರು ಇದು 20-25 ವರ್ಷದಿಂದ ರಾಜಕೀಯದಲ್ಲಿ ಇದೇ ರೀತಿ ಅವ್ರ 100 ಕಾಲ ಬದುಕಿ ಬಾಲಿ ಆ ಕಾಲದಾಗ ನಮ್ಗೆ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಬೇಕಾಗಿರೋದು. ಮುಂದೆ ಅವ್ರಿಗೂ ಸಹ ಒಂದು ಉನ್ನತ ಸ್ಥಾನ ಸಿಗಲಿ. ಅವ್ರಿಗೂ ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಆತ್ಮೀಯರು ಆದಂತ ಚಂದ್ರಪ್ಪನವರು ಇವತ್ತು 66ನೇ ಹುಟ್ಟದ ಪ್ರಯುಕ್ತ ಇವತ್ತು ನಿರಾಶ್ರಿತರ ಅಖಿಲ ನಿರಾಶ್ರಿತರ ಒಂದು ಆಶ್ರಮದಲ್ಲಿ ಇವತ್ತು ಹುಟ್ಟುಹಬ್ಬನ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ದೇವರು 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನನಗೆ ಮುಖ್ಯವಾಗಿ ಚಂದ್ರಪ್ಪನವರು ಅವ್ರು ಹೆಂಗಂದ್ರೆ ನಿಜವಾಗ್ಲು ತುಂಬಾ ಒಳ್ಳೆ ಮನುಷ್ಯ. ಅವ್ರನ್ನ ಪಕ್ಷಾತೀತವಾಗಿ ಜನರಲ್ಲಿ ಎಲ್ಲ ಪಕ್ಷ ಭೇದ ಇಲ್ಲದ್ರೆ ಎಲ್ಲರಲ್ಲಿ ಬೇರೆಯವರು ಒಂಥರ ಅದರ 3 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ 2 ಬಾರಿ ಅಧ್ಯಕ್ಷರಾಗಿ ಅವರು ಇಡೀ ಇಂಡಿಯಾದಲ್ಲೇ ಒಳ್ಳೆ ಹೆಸರು ತಂದಿದ್ದಾರೆ. ಗ್ರಾಮ ಪಂಚಾಯತಿ ಅಂದ್ರೆ ಚಂದ್ರಪ್ಪ ಅಂದ್ರೆ ದೇವರ ಸಮುದ್ರ ಗ್ರಾಮ ಪಂಚಾಯತ್ ಅಂತ. ಯಾಕಂದ್ರೆ ಉತ್ತಮವಾದಂತ ಬಡಬಗ್ಗರಿಗೆ ಸೇವೆ ಮಾಡಿ ಸತತವಾಗಿ ಅವರೂರಲ್ಲಿ ಕೀಳೊಳ್ಳೆಯಲ್ಲಿ ಸತತವಾಗಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದು ದೇವರ ಸಮುದ್ರಗೆ ಒಂದು ಹೆಸರನ್ನು ಗಳಿಸಿದ್ದ ಒಳ್ಳೆ ಹೆಸರನ್ನು ಗಳಿಸಿರ್ತಕ್ಕಂಥ ಚಂದ್ರಪ್ಪನವರು. ಮತ್ತೆ ಅವರು ಮಿಸಸ್ ಕೂಡ TPS ಅಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅವರು ಇನ್ನ ಒಳ್ಳೆ ಸೇವೆ ಮಾಡಲಿ, ನಿರಂತರವಾಗಿ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದು ಬಂದು ಒಳ್ಳೆ ಸೇವೆ ಮಾಡಲಿ ಅಂತೇಳಿ ನನ್ನ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ 66ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಚಂದ್ರಯ್ಯನವರು ಇಲ್ಲಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಿಸ್ಕೊಂತ ಇದ್ದಾರೆ. ಅವ್ರು ದೇವ್ರು ಒಳ್ಳೇದ್ ಮಾಡ್ಲಿ. ಅವ್ರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಅವ್ರ ಮನೆಯಲ್ಲಿ ಪ್ರತಿಯೊಬ್ರು ಇದು 20-25 ವರ್ಷದಿಂದ ರಾಜಕೀಯದಲ್ಲಿ ಸೊಸೆಯಿಂದ ಹಿಡಿದು ಪತ್ನಿಯಿಂದ ಹಿಡಿದು ಅವರು 2-3 ಸರ್ತಿ ಅಧ್ಯಕ್ಷರಾಗಿ ಈಗ ಹಾಲಿ ಸದಸ್ಯರಾಗಿ ಒಳ್ಳೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ದೇವರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಮಯದಲ್ಲಿ ಎಲ್ಲರನ್ನು ಬೇಡ್ಕೊಂತ ಇದ್ದೀವಿ. ಇವತ್ತು ನಮ್ಮ ದೇವರಾಸನ ಗ್ರಾಮ ಪಂಚಾಯತಿಯ ಕೀಳೊಳ್ಳಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಚಂದ್ರಯ್ಯನ ಹುಟ್ಟುಹಬ್ಬದ ಆಚರಿಸ್ತಾ ಅವ್ರಿಗೂ ಅವ್ರ ಫ್ಯಾಮಿಲಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಏನೋ ಭಗವಂತನ ಹೇಳ್ದಂಗೆ ಕಷ್ಟ ಕಾಲದಲ್ಲಿ ಅವ್ರು ಬಂದು ಅವ್ರು ಏನು ಕಷ್ಟ ಸುಖ ಅನ್ನೋದು ಎಲ್ಲನೂ ಮೆರೆತು ಇಷ್ಟೊತ್ತು ತಾವು ಕೇಳಿದಕ್ಕೆ ಪ್ರಶ್ನೆಕ್ಕೆ ಅವರು ನಿಮಗೆ ಯಾವ ತರ ಆನ್ಸರ್ ಕೊಡ್ಬೇಕು, ಏನು ಕಷ್ಟ ಅಂದ್ರೆ ಇಲ್ಲಿ ಯಾಕೆ ಮಾಡ್ಬೇಕು, ಯಾವ ರೀತಿ ಮಾಡ್ಕೋಬಹುದು ಅಂದ್ರೆ ಅವ್ರದೇ ಒಂದು ಜೀತಾಳ ಪದ್ಧತಿ ಯಾವ ತರ ಹೇಳ್ಕೊಬಂದು ವಿವರಣೆಯಾಗಿ ಯಾವ ತರ ಕೊಟ್ರು ನಿಜವಾಗಿ ಹೇಳ್ಬೇಕಂದ್ರೆ ಇದೆಲ್ಲ ಒಂದು ದುಃಖಕರವಂತ ಇದು. ಯಾಕಂದ್ರೆ ಈ ಕಾಲದಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆ ಕಾಲದಲ್ಲಿ ಬದುಕೋ ನಮಗೆ ಹುಟ್ಟಿರ್ತಕ್ಕಂಥ ತಂದೆ ತಾಯಿ ನಿಜವಾಗ್ಲೂ ಹೇಳ್ಬೇಕು ಸಾಕಿದಾರೆ ಅಂದ್ರೆ ಅದ್ರ ಗ್ರೇಟ್. ಆ ಕಾಲದಾಗ ನಮ್ಗೆ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಬೇಕಾಗಿರೋದು. ನಮ್ಮ ಸಾಕಿರ್ತಕ್ಕಂಥವ್ರು ಒಂದು ದೊಡ್ಡ ವಿಚಾರ. ಯಾಕಂದ್ರೆ ಆ ಕಾಲದಲ್ಲಿ ಅವ್ರು ಆ ತರ ಕಷ್ಟಪಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಒಂದು ಸ್ವಾಗತವನ್ನು ನಾನು ಬಯಸ್ತೇನೆ. ಆ ಸ್ವಾಗತವನ್ನ ಕಷ್ಟ ಏನು ಜನಗಳ ಮಧ್ಯೆ ಬೆರೆತು ಈಗ ಒಂದು ಹಂತಕ್ಕೆ ಬಂದಿದ್ದಾರೆ. ಭಗವಂತ ಇನ್ನೂ ಒಂದು ರಾಜಕೀಯದಾಗ್ಲಿ ಒಂದು ಉತ್ತಮ ಒಂದು ಗುಣಮಟ್ಟದಲ್ಲಾಗ್ಲಿ ಭಗವಂತ ಮುಂದೆ ಅವ್ರಿಗೂ ಸಹ ಒಂದು ಉನ್ನತ ಸ್ಥಾನ ಸಿಗಲಿ, ಅವ್ರಿಗೂ ಅವ್ರ ಫ್ಯಾಮಿಲಿಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮ್ಮ ಕೀಳೊಳ್ಳಿ ಚಂದ್ರಯ್ಯನವರ 66ನೇ ಹುಟ್ಟುಹಬ್ಬ ಸಂದರ್ಭದಲ್ಲಿ ಈ ಅಖಿಲ ನಿರಾಶ್ರಿತ ಆಶ್ರಮದಲ್ಲಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಡ್ತಾ ಇರೋದು ತುಂಬಾ ಸಂತೋಷವಾಗಿದೆ. ಇದೇ ರೀತಿ ಅವ್ರ 100 ಕಾಲ ಬದುಕಿ ಬಾಲಿ ಆಯುರ ಆರೋಗ್ಯ ಚೆನ್ನಾಗಿಡ್ಬೇಕು ಅಂತ ದೇವರಲ್ಲಿ ಮನವಿ ಪ್ರಾರ್ಥಿಸುತ್ತೇನೆ.